ಈಗ ಏನು ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ, ಒಂದು ಕಾಂಟೆಂಪ್ರರಿ ಇಶ್ಯೂ, ಸಮಕಾಲೀನವಾದಂಥ ಸಮಸ್ಯೆ. ಇದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು, ಇದೊಂದು ಗ್ಲೋಬಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಏನು ನಡೀತಾ ಇದೆ ಈಗ, ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ ಅಲ್ವಾ. ಸೊ ಯಾರೂ ಅಂದ್ಕೊಂಡಿರಲಿಲ್ಲ ಬಹುಶಃ, ಅಂದರೆ ಕಾಮನ್ ಮ್ಯಾನ್ಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಆದರೆ 190 ಜನ ಭಾರತೀಯರು ಬಯಸ್ತಾ ಇದ್ದಂಥ ಒಂದು ಸಂಘಟನೆ ಇದು. ಇವತ್ತೆಲ್ಲ ನಮಗೆ ಎಷ್ಟೋ ಬಾರಿ ನಮಗೆ ಹಿಂದಿನಿಂದ ಸಮಸ್ಯೆ ಕೊಟ್ಟಂಥವ್ರಿಗೆ ನಾವು ನೇರವಾಗಿ ಉತ್ತರ ಕೊಡಬೇಕು ಅಂತ ಪ್ರತಿ ಭಾರತೀಯ ಬಯಸ್ತಾ ಇದ್ದಿದ್ದನ್ನು ಇವತ್ತು ಭಾರತ ಮಾಡಿ ತೋರಿಸ್ತಾ ಇದೆ. ಇರಲಿ, ದಟ್ ಥಿಂಗ್ ಅಪಾರ್ಟ್, ಅದು ರಾಜತಾಂತ್ರಿಕವಾದ ವಿಚಾರ ಆಗೋಗುತ್ತೆ. ನಾವು ಜ್ಯೋತಿಷಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು ಹೇಳೋಣ. ಸೊ ಇದು ಯಾಕೆ ಆಗ್ತಾಯಿದೆ, ಈ ಸಮಯದಲ್ಲಿ ಯಾಕೆ ಆಗ್ತಾಯಿದೆ ಅಂತ ನಾವು ವಿಶ್ಲೇಷಣೆ ಮಾಡಿದ್ದಾದಲ್ಲಿ ನೋಡಿ, ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿ ಪ್ರವೇಶ ಮಾಡಿದ್ದಾನೆ. ಸೊ ರಾಹು ಅಲ್ಲೇ ಇದ್ದಾನೆ. ರಾಹುವಿನ ಪ್ರವೇಶ ಯಾವತ್ತಾಯಿತು, ರಾಹುವಿನ ಸಂಚಾರ ಯಾವತ್ತಾಯಿತು ಅಂತಂದರೆ ಮೇ 18ನೇ ತಾರೀಕಾಯಿತು. ಸೊ ಇಲ್ಲಿ 51 ದಿನಗಳ ಕಾಲ ಶನಿ ಮತ್ತು ರಾಹುವಿನ ಸಂಯೋಗ ಮೀನರಾಶಿನಲ್ಲಿತ್ತು. ಈಗ ಎರಡೂ ಸಂಚಾರ ಮುಗಿದಿದೆ, ಈಗ ಸಂಯೋಗನೂ ಸಹ ಕಳೆದು ಹೋಗಿದೆ ಈಗ. ಆದರೆ ಈ ಸಂಯೋಗ ಇದ್ದಂಥ ಸಮಯದಲ್ಲಿ ನಡೆದಂಥ ಸಂಘಟನೆ ಇದು ಯಾವುದು, ಇಂಡಿಯಾ ಪಾಕಿಸ್ತಾನ್ ವಾರ್ ಅನ್ನುವಂಥದ್ದು. ಯಾಕೆ ಈ ಸಮಯದಲ್ಲೇ ನಡೀತು ಅಂತಂದರೆ, ಈ ಕಂಜಂಕ್ಷನ್ ಅಂತ ಹೇಳ್ತೀವಿ ನಾವು, ಗ್ರಹ ಸಂಯೋಗ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾಹು ಯಾವತ್ತೂ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಅವನು ನೇರವಾಗಿ ಒಂದು ಅಟ್ಯಾಕ್ ಮಾಡುವಂಥ ಒಂದು ಮನಸ್ಥಿತಿ ಇರೋದಿಲ್ಲ. ರಾಹು ಯಾವತ್ತೂ ಅಷ್ಟೇ ಗುಪ್ತವಾಗಿ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನಾವೇನು ನೋಡಿದ್ವಿ ಅಲ್ಲಿ, ಈಗ ನಡೆದಂಥ ಪಹಲ್ಗಾಮ್ನಲ್ಲಿ ಏನು ನಡೀತು ಅಲ್ಲಿ, ನಮಗೆ ನೇರವಾಗಿ ನಮ್ಮ ಮೇಲೆ, ನಮ್ಮ ಸೈನಿಕರ ಮೇಲಾಗಲಿ, ನಮ್ಮ ಮಿಲಿಟರಿ ಮೇಲಾಗಲಿ ನೇರವಾದಂಥ ಅಟ್ಯಾಕ್ ಮಾಡಲಿಲ್ಲ. ಯಾರೋ ಅಮಾಯಕರು, ಟ್ರಾವೆಲರ್ಸು, ಟೂರಿಸ್ಟ್ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಆದರೆ ನಮ್ಮ ದೇಶದವ್ರು ಸುಮ್ಮನೆ ಇರಲಿಲ್ಲ. ನಾವು ನೇರವಾದ ಯುದ್ಧವನ್ನೇ ಘೋಷಣೆ ಮಾಡಿಬಿಟ್ವಿ ನಾವು. ಕಾರಣ ಏನು ಅಂತಂದರೆ, ಶನಿ ರಾಹು ಸಂಯೋಗ ಇಲ್ಲಿ ಆಗ್ತಾ ಇದೆ. ರಾಹು ಯಾವತ್ತೂ ಅಷ್ಟೇ ಯಾವುದೇ ಕೆಲಸಕ್ಕಾದರೂ ಅಷ್ಟೇ ಇಂಡೈರೆಕ್ಟಾಗಿ ಒಂದು ಪ್ರೇರೇಪಣೆಯನ್ನು ಕೊಡ್ತಾನೆ. ರಾಹು ಕೇತು ಇಬ್ಬರೂ ಅಷ್ಟೇ. ಅದರಲ್ಲೂ ಸಹ ರಾಹು ತುಂಬ ಇಂಪಾರ್ಟೆಂಟು, ಯಾಕಂದರೆ ಛಾಯಾಗ್ರಹ ಅಂತ ಕರಿತೀವಿ ರಾಹು ಕೇತು ಇಬ್ಬರೂ ಸಹ ಶ್ಯಾಡೋ ಪ್ಲಾನೆಟ್ಸ್ ಆಗಿದ್ದಾಗ ಯಾರು ಮಾಡಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಈ ಛಾಯಾಗ್ರಹಗಳು ಮಾಡ್ತಕ್ಕಂಥ ಎಫೆಕ್ಟ್ ಅದೇ ಆಗಿರುತ್ತೆ. ನಮಗೆ ನೆರಳು ಮಾತ್ರ ಕಾಣಿಸುತ್ತೆ, ವ್ಯಕ್ತಿ ಕಾಣಿಸೋದಿಲ್ಲ. ಸೊ ಇಲ್ಲಾಗಿದ್ದು ಎಫೆಕ್ಟ್ ಅದೇ. ಆದರೆ ಶನಿ ಆ ಥರ ಅಲ್ಲ. ಶನಿ ಏನಿದ್ರು ನೇರವಾಗಿ ಆನ್ಸರ್ ಕೊಡ್ತಾನೆ, ಸ್ಟ್ರೈಟ್ ಟು ದ ಪಾಯಿಂಟ್. ಸೊ ಶನಿ ರಾಹು ಎರಡೂ ಸೇರಿಕೊಂಡಾಗ ಯಾರು ಅಲ್ಲಿ ಮೇಲ್ಗೈ ಸಾಧಿಸ್ತಾರೆ ಅಂತಂದರೆ, ಶನಿ ತೋರಿಸ್ಕೊಟ್ಟ, ನೀನು ಎಷ್ಟಾದರೂ ಛಾಯಾಗ್ರಹ, ನಾನು ಎಷ್ಟಾದರೂ ಪ್ರಧಾನವಾದ ಗ್ರಹ, ನಾನೇನು ಮಾಡಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ ಇಲ್ಲಿ. ಸೊ ಈ ಇವೆಂಟ್ ನಡೆಯುತ್ತೆ ಅನ್ನೋದನ್ನು ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆಯಲ್ಲಿ ನಾವು ಯುಗಾದಿ ಪಂಚಾಂಗ ಶ್ರವಣ ಮಾಡಬೇಕಾದಾಗ ಪಂಚಾಂಗದ ಆಧಾರದಲ್ಲಿ ಹೇಳಿದ್ದೀನಿ. ಈ ಎರಡರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶ ಏನಂತಂದರೆ, ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು ಅನ್ನತಕ್ಕಂಥದ್ದು. ಈ ವರ್ಷದ ರಾಜ ರವಿ ಆಗಿರೋದ್ರಿಂದ, ಸೇನಾಧಿಪತಿಯೂ ಸಹ ಅವನೇ ಆಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗಿದೆ. ಯುದ್ಧ ಭೀತಿ ಜಾಸ್ತಿ ಆಗುತ್ತೆ. ದೇಶದ ಮಧ್ಯದಲ್ಲಿರತಕ್ಕಂಥ ರಾಜರ ನಡುವೆ, ಅಂದರೆ ಇವತ್ತಿನ ಕಾಲದಲ್ಲಿ ರಾಜರು ಯಾರೂ ಇಲ್ಲ, ಆ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಯಾರು ಇರ್ತಾರೆ ಅವ್ರನ್ನೇ ರಾಜರು ನಾವು ಪರಿಗಣನೆ ಮಾಡ್ತೀವಿ. ನಾವು ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ರಾಜರು, ಮಹಾರಾಜರು ಅಂತ ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಅವ್ರ ಮಧ್ಯದಲ್ಲಿ ವೈಮನಸ್ಸುಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಯುದ್ಧ ಭೀತಿ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಸೊ ಆಸ್ಟ್ರೋ ಪೂಜಾ ಸಂಸ್ಥೆ ಮುಖಾಂತರ ಕೊಟ್ಟಂಥ ಒಂದು ನಿಖರವಾದ ಜವಾಬ್ದಾರಿಯುತವಾದಂಥ ಪ್ರೆಡಿಕ್ಷನ್ ಇದಾಗಿರುತ್ತೆ. ಇದು 1-2 ದೇಶಗಳು ಮಾತ್ರ ಸೀಮಿತ ಆಗಿಲ್ಲ, ಹೊರಗಿನ ದೇಶಗಳು ಹೇಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ ನಮಗೆ ಇವತ್ತು. ಈಗ ಭಾರತಕ್ಕೆ ಒಂದಷ್ಟು ದೇಶಗಳು ಸಪೋರ್ಟ್ ಮಾಡುವಂಥದ್ದು, ಮತ್ತು ಪಾಕಿಸ್ತಾನಕ್ಕೆ ಒಂದಷ್ಟು ಜನ ಸಪೋರ್ಟ್ ಮಾಡುವಂಥದ್ದು, ಯುದ್ಧ ಮಾಡಬೇಡಿ ಅಂತ ಒಂದಷ್ಟು ಜನ ಹೇಳುವಂಥದ್ದು, ಯುದ್ಧ ನಡೆದರೆ ನಮಗೇನೇನೆಲ್ಲ ಅನುಕೂಲಗಳಾಗುತ್ತೆ ಅಂತ ಹೇಳಿ ಅವರ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ದೇಶಗಳು ಸೈಲೆಂಟಾಗಿದ್ದು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋವಂಥದ್ದು ಎಲ್ಲವನ್ನು ನೋಡ್ತಾ ಇದ್ದೀವಿ. ಒಂದು ಹಂತದಲ್ಲಿ ಸ್ವಲ್ಪ ಕೈ ಮೀರಿದ್ರೆ ಇದು ಥರ್ಡ್ ವರ್ಲ್ಡ್ ವಾರ್ ದಾರಿ ಮಾಡಿಬಿಡುತ್ತೆ, ಯಾವುದೇ ಅನುಮಾನ ಇಲ್ಲ. ಆದರೆ ಅದೃಷ್ಟವಶಾತ್ ಶನಿ ರಾಹು ಸಂಯೋಗ ಮುಗಿದಿರೋದ್ರಿಂದ, ಮೇ 18 ಆ ಸಂಯೋಗ ಬಿಟ್ಟು ಹೋಗಿರೋದ್ರಿಂದ ಮತ್ತೆ ಎವ್ರಿಬಡಿ ಈಸ್ ಕಮಿಂಗ್ ಬ್ಯಾಕ್ ಟು ಸೆನ್ಸಸ್ ಅಂತ ನಾವು ಹೇಳ್ಬೋದು. ನಾವು ಯಾವತ್ತೂ ಅಷ್ಟೇ ಯುದ್ಧಕಾಮಿಗಳಲ್ಲ, ಯುದ್ಧವನ್ನು ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳೂ ಅಲ್ಲ. ಅದರಿಂದ ಆಗೋ ಕಷ್ಟ ನಷ್ಟಗಳು ಗೊತ್ತಿದೆ. ಆದರೆ ಸರ್ವಂ ಗ್ರಹಾಧೀನಂ ಅಂತ ಹೇಳಿದಾಗ ಆ ಗ್ರಹಗಳ ಪ್ರಭಾವದಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ಈಗ ನಡೆದಿರುವಂಥ ಒಂದು ಸಂಘಟನೆಗೆ ಕಾರಕ ಅನ್ನೋದನ್ನು ನಾವಿಲ್ಲಿ ಜ್ಯೋತಿಷ್ಯದ ಆಧಾರದಲ್ಲಿ ಹೇಳ್ತಾ ಇದ್ದೀವಿ.